ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರ ಧರಣಿ ಮುಂದುವರೆದಿದೆ. ಶ್ರೀನಿವಾಸಪುರಕ್ಕೆ ಕೋಲಾರ ಡಿಸಿ ಎಂಆರ್ ರವಿ ಅವರು ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ಪ್ರತಿಭಟನಾಕಾರರ ಜೊತೆ ಡಿಸಿ ಎಂಆರ್ ರವಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೆ ಎಸ್ಪಿ ನಿಖಿಲ್ ಹಾಗೂ ಎಸಿ ಡಾಕ್ಟರ್ ಮೈತ್ರಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನು ಸುರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರದ ಮಾವಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೋಲಾರದ ಮಾವಿನ ಹಣ್ಣಿಗೆ ಬೇಡಿಕೆ ಇದೆ. ಆದ್ರೆ ಇವತ್ತು ಕೋಲಾರದ ರೈತರೇ, ಮಾವು ಬೆಳೆದಂತ ರೈತರೇ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನ ಸುರಿದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಧರಣಿಯನ್ನ ಮಾಡ್ತಿದ್ದಾರೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಧರಣಿಯನ್ನ ಮಾಡಿರೋದು. ಸ್ಥಳಕ್ಕೆ ಡಿಸಿ ಎಸ್ಪಿ ಅಲ್ಲೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರಕ್ಕೆ ಇನ್ನು ಜಿಲ್ಲಾಧಿಕಾರಿ ಮನವಿಗೂ ಕೂಡ ಹೋರಾಟಗಾರರು ಯಾವುದೇ ರೀತಿಯಾದಂತಹ ಸ್ಪಂದಿಸಿಲ್ಲ. ಜಿಲ್ಲಾಡಳಿತಕ್ಕೆ ಧಿಕ್ಕಾರಕ್ಕೋಗಿ ಮಾವು ಬೆಳೆಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು, ಬೆಂಬಲ ಬೆಲೆ ಘೋಷಣೆ ಮಾಡಿ ಪಟ್ಟು ಹಿಡಿದಿದ್ದಾರೆ. ಇಲ್ಲ, ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ಲಿ. ಜಿಲ್ಲಾಧಿಕಾರಿ ಎಂಆರ್ ರವಿ ಎದುರು ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ನಿಮ್ಮ ಹತ್ರ ಬಂದಿದ್ರು ಇನ್ನೊಂದು 2 ಇಂಡಸ್ಟ್ರಿಯವರು ಅಥವಾ 3 ಇಂಡಸ್ಟ್ರಿಯವರು ನಾಳೆ ಬರ್ತಾರೆ ಸರ್. ಒಟ್ಟು 5 ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿರೋದೇ 5-6 ಇಂಡಸ್ಟ್ರೀಸ್, 35 ಇಂಡಸ್ಟ್ರೀಸ್. 35ರಲ್ಲಿ ಎಕ್ಸ್ಪೋರ್ಟರ್ಸ್. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರ ಧರಣಿ ಮುಂದುವರೆದಿದೆ. ಶ್ರೀನಿವಾಸಪುರಕ್ಕೆ ಕೋಲಾರ ಡಿಸಿ ಎಂಆರ್ ರವಿ ಅವರು ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ಪ್ರತಿಭಟನಾಕಾರರ ಜೊತೆ ಡಿಸಿ ಎಂಆರ್ ರವಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೆ ಎಸ್ಪಿ ನಿಖಿಲ್ ಹಾಗೂ ಎಸಿ ಡಾಕ್ಟರ್ ಮೈತ್ರಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನು ಸುರಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರದ ಮಾವಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೋಲಾರದ ಮಾವಿನ ಹಣ್ಣಿಗೆ ಬೇಡಿಕೆ ಇದೆ. ಆದ್ರೆ ಇವತ್ತು ಕೋಲಾರದ ರೈತರೇ, ಮಾವು ಬೆಳೆದಂತ ರೈತರೇ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನ ಸುರಿದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಧರಣಿಯನ್ನ ಮಾಡ್ತಿದ್ದಾರೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಧರಣಿಯನ್ನ ಮಾಡಿರೋದು. ಸ್ಥಳಕ್ಕೆ ಡಿಸಿ ಎಸ್ಪಿ ಅಲ್ಲೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರಕ್ಕೆ ಇನ್ನು ಜಿಲ್ಲಾಧಿಕಾರಿ ಮನವಿಗೂ ಕೂಡ ಹೋರಾಟಗಾರರು ಯಾವುದೇ ರೀತಿಯಾದಂತಹ ಸ್ಪಂದಿಸಿಲ್ಲ. ಜಿಲ್ಲಾಡಳಿತಕ್ಕೆ ಧಿಕ್ಕಾರಕ್ಕೋಗಿ ಮಾವು ಬೆಳೆಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು, ಬೆಂಬಲ ಬೆಲೆ ಘೋಷಣೆ ಮಾಡಿ ಪಟ್ಟು ಹಿಡಿದಿದ್ದಾರೆ. ಇಲ್ಲ, ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ಲಿ. ಜಿಲ್ಲಾಧಿಕಾರಿ ಎಂಆರ್ ರವಿ ಎದುರು ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ನಿಮ್ಮ ಹತ್ರ ಬಂದಿದ್ರು ಇನ್ನೊಂದು 2 ಇಂಡಸ್ಟ್ರಿಯವರು ಅಥವಾ 3 ಇಂಡಸ್ಟ್ರಿಯವರು ನಾಳೆ ಬರ್ತಾರೆ ಸರ್. ಒಟ್ಟು 5 ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿರೋದೇ 5-6 ಇಂಡಸ್ಟ್ರೀಸ್, 35 ಇಂಡಸ್ಟ್ರೀಸ್. 35ರಲ್ಲಿ ಎಕ್ಸ್ಪೋರ್ಟರ್ಸ್. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರ ಧರಣಿ ಮುಂದುವರೆದಿದೆ. ಶ್ರೀನಿವಾಸಪುರಕ್ಕೆ ಕೋಲಾರ ಡಿಸಿ ಎಂಆರ್ ರವಿ ಅವರು ಭೇಟಿ ಕೊಟ್ಟಿದ್ದಾರೆ.
ಶ್ರೀನಿವಾಸಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ಪ್ರತಿಭಟನಾಕಾರರ ಜೊತೆ ಡಿಸಿ ಎಂಆರ್ ರವಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೆ ಎಸ್ಪಿ ನಿಖಿಲ್ ಹಾಗೂ ಎಸಿ ಡಾಕ್ಟರ್ ಮೈತ್ರಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನು ಸುರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಲಾರದ ಮಾವಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೋಲಾರದ ಮಾವಿನ ಹಣ್ಣಿಗೆ ಬೇಡಿಕೆ ಇದೆ. ಆದ್ರೆ ಇವತ್ತು ಕೋಲಾರದ ರೈತರೇ, ಮಾವು ಬೆಳೆದಂತ ರೈತರೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನ ಸುರಿದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಧರಣಿಯನ್ನ ಮಾಡ್ತಿದ್ದಾರೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಧರಣಿಯನ್ನ ಮಾಡಿರುವುದು. ಸ್ಥಳಕ್ಕೆ ಡಿಸಿ ಎಸ್ಪಿ ಅಲ್ಲೂ ಕೂಡ ಭೇಟಿ ಕೊಟ್ಟಿದ್ದಾರೆ ಶ್ರೀನಿವಾಸಪುರಕ್ಕೆ. ಇನ್ನು ಜಿಲ್ಲಾಧಿಕಾರಿ ಮನವಿಗೂ ಕೂಡ ಹೋರಾಟಗಾರರು ಯಾವುದೇ ರೀತಿಯಾದಂತಹ ಸ್ಪಂದಿಸಿಲ್ಲ. ಜಿಲ್ಲಾಡಳಿತಕ್ಕೆ ಧಿಕ್ಕಾರಕ್ಕೋಗಿ ಮಾವು ಬೆಳೆಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು, ಬೆಂಬಲ ಬೆಲೆ ಘೋಷಣೆ ಮಾಡಿ ಪಟ್ಟು ಹಿಡಿದಿದ್ದಾರೆ. ಇಲ್ಲ, ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ಲಿ. ಜಿಲ್ಲಾಧಿಕಾರಿ ಎಂಆರ್ ರವಿ ಎದುರು ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ನಿಮ್ಮ ಹತ್ರ ಬಂದಿದ್ರು ಸರ್. ಇನ್ನೊಂದು 2 ಇಂಡಸ್ಟ್ರಿಯವರು ಅಥವಾ 3 ಇಂಡಸ್ಟ್ರಿಯವರು ನಾಳೆ ಬರ್ತಾರೆ ಸರ್. ಒಟ್ಟು 5 ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿರೋದೇ 5-6 ಇಂಡಸ್ಟ್ರೀಸ್. 35 ಇಂಡಸ್ಟ್ರೀಸ್. 35ರಲ್ಲಿ ಎಕ್ಸ್ಪೋರ್ಟರ್ಸ್. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರ ಧರಣಿ ಮುಂದುವರೆದಿದೆ. ಶ್ರೀನಿವಾಸಪುರಕ್ಕೆ ಕೋಲಾರ ಡಿಸಿ ಎಂಆರ್ ರವಿ ಅವರು ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ರೈತರು ಪ್ರತಿಭಟನಾಕಾರರ ಜೊತೆ ಡಿಸಿ ಎಂಆರ್ ರವಿ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗೆ ಎಸ್ಪಿ ನಿಖಿಲ್ ಹಾಗೂ ಎಸಿ ಡಾಕ್ಟರ್ ಮೈತ್ರಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಸ್ತೆ ಮೇಲೆ ಮಾವಿನ ಹಣ್ಣನ್ನು ಸುರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೋಲಾರದ ಮಾವಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೋಲಾರದ ಮಾವಿನ ಹಣ್ಣಿಗೆ ಬೇಡಿಕೆ ಇದೆ. ಆದ್ರೆ ಇವತ್ತು ಕೋಲಾರದ ರೈತರೇ, ಮಾವು ಬೆಳೆದಂತ ರೈತರೇ ಆಕ್ರೋಶ